ವೀಕ್ಷಕರೇ, ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮಾಲೂರು ತಾಲೂಕು ಕಚೇರಿಯಲ್ಲಿ ಬರೋಬ್ಬರಿ 80 ಕೋಟಿಯ ಭೂ ಹಗರಣದ ಸ್ಟೋರಿ. 80 ಕೋಟಿ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಮಾಲೂರು ತಾಲೂಕು ಕಚೇರಿಯಲ್ಲಿ 80 ಕೋಟಿಯ ಭೂ ಹಗರಣ ಸ್ಫೋಟ. ಕೋಲಾರ ಜಿಲ್ಲೆಯ ಇತಿಹಾಸದಲ್ಲೇ ಕಾಣದ ಅತಿ ದೊಡ್ಡ ಸ್ಕ್ಯಾಮು. ಮಾಲೂರಿನಲ್ಲಿ ಸರ್ಕಾರಿ ಭೂ ಕಬಳಿಕೆಯ ಮಹಾರಹಸ್ಯ ಬಟಾಬಯಲು. 80 ಕೋಟಿ ಬೆಲೆಯ ಸರ್ಕಾರಿ ಜಮೀನಿನ ಫೈಲ್ ನಾಪತ್ತೆಯಾಗಿದೆ ಹೇಗೆ? ತಹಶೀಲ್ದಾರ್ ಫೈಲ್ ಎಗರಿಸಿ ಎಸ್ಡಿಎ ವಿರುದ್ಧ ಆರೋಪ ಮಾಡಿದ್ರ? ತಹಶೀಲ್ದಾರ್ ವಿರುದ್ಧವೇ ವಿಡಿಯೋ ಬಾಂಬ್ ಸಿಡಿಸಿದ ಕಚೇರಿಯ ಗುಮಾಸ್ತ. ಕಂದಾಯ ಇಲಾಖೆಯ ಭ್ರಷ್ಟಾಚಾರದ ಲಂಚಾವತಾರ ಕಂಪ್ಲೀಟ್ ಓಪನ್ ಆಗಿದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳನ್ನ ರಕ್ಷಣೆ ಮಾಡೋದಕ್ಕೆ ನಡೀತಾ ಭಾರಿ ಮಾಸ್ಟರ್ ಪ್ಲಾನ್. ಸಣ್ಣ ನೌಕರನನ್ನ ಬಲಿಪಶು ಮಾಡೋದಕ್ಕೆ ಹಾಕಿದ್ರ ಸ್ಕೆಚ್. 80 ಕೋಟಿ ಹಗರಣ ಇದು. 3 ಪ್ಯಾಕೆಟ್ ಬೋಟಿ ಕಥೆ ಅಲ್ಲ ಇದು. 80 ಕೋಟಿ ಹಗರಣದ ಕಥೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ಅತಿ ದೊಡ್ಡ ಸ್ಕ್ಯಾಮು. ಮಾಲೂರಿನ ಸರ್ಕಾರಿ ಭೂ ಕಬಳಿಕೆಯ ಮಹಾ ರಹಸ್ಯವನ್ನ ಈ ಕ್ಷಣ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಇಡೀ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಲೆ ಕೆಡಿಸಿಕೊಂಡು ನೋಡಲೇಬೇಕಾದಂತಹ ಸ್ಟೋರಿ ಇದು. ತಲೆ ಕೆಡಿಸಿಕೊಂಡು ನೋಡಬೇಕಾದ ಸ್ಟೋರಿ ಇದು. ಇದೇ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ಇದು. ಅಜ್ಞಾತ ಸ್ಥಳದಿಂದಲೇ ಲೇಡಿ ತಹಶೀಲ್ದಾರ್ ರೂಪ ಜಾತಕ ಬಿಚ್ಚಿಟ್ಟ. ಆ 80 ಕೋಟಿಯ ಫೈಲ್ ನಾಪತ್ತೆ ಮಾಡಿದ್ದು ನಾನಲ್ಲ, ತಹಶೀಲ್ದಾರ್ ರೂಪ ವಿರುದ್ಧ ಬಾಂಬ್ ಸಿಡಿಸಿದ ವಿಜಯ್ ಕುಮಾರ್. ಕೋಟಿ ಹಗರಣದ ಅಸಲಿ ಫೈಲ್ ತಹಶೀಲ್ದಾರ್ ಕೈಗೆ ಕೊಟ್ಟಿದ್ದೇನೆ. ಈಗ ನನ್ನ ಮೇಲೆ ಪೊಲೀಸ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ಬಂಧನದ ಭೀತಿಯಿಂದ ಅಂಡರ್ ಗ್ರೌಂಡ್ ಸೇರಿದ ಎಸ್ಡಿಎ ವಿಜಯ್ ಕುಮಾರ್ ಭೂಗತರಾದ. ಸರ್ಕಾರಿ ರಜೆ ದಿನವೇ ಸೃಷ್ಟಿಯಾಯಿತು 80 ಕೋಟಿಯ ನಕಲಿ ದಸ್ತಾವೇಜು. ಮಾಲೂರು ತಾಲೂಕಿನ ತ್ವರ್ನಹಳ್ಳಿಯ ಸರ್ವೆ ನಂಬರ್ 280ರಿಂದ 1961ರ ಒರಿಜಿನಲ್ ರೆಕಾರ್ಡ್ಸ್ ಪ್ರಕಾರ ಸರ್ಕಾರಿ ಜಾಗವಾಗಿದ್ದ 16 ಎಕರೆ ಜಮೀನು 1963ರಲ್ಲಿ ಸರ್ಕಾರಿ ರಜಾ ದಿನದಿಂದ ಆಫೀಸ್ ಓಪನ್ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡಿದ್ರು. ಬೆಂಗಳೂರಿನ ಅಶೋಕ್ ಜೈನ್ ಎಂಬಾತನ ಹೆಸರಿಗೆ ರಾತ್ರೋರಾತ್ರಿ ಖಾತೆ ಬದಲು ಈ ದಾಖಲೆಗಳನ್ನು ತಹಶೀಲ್ದಾರ್ ನಾಪತ್ತೆ ಮಾಡಿದ್ದಾರೆಂಬ ಆರೋಪ ಇದೆ. ತಾಲೂಕು ಕಚೇರಿಗೆ ಬಂದು ತಹಶೀಲ್ದಾರ್ಗೆ ಪ್ರಶ್ನೆ ಮಾಡಿರುವ ಮಾಜಿ ಶಾಸಕ ಮಂಜುನಾಥ್, ತಹಶೀಲ್ದಾರ್ ಏನ್ ಹೇಳ್ತಾರೆ? ತನ್ನ ಕೆಳ ಹಂತದ ವರ್ಕರ್ ಮೇಲೆ ಹಾಕ್ತಿದ್ದಾರೆ. ಸೊ ಈ ಕುರಿತು ಎಸ್ಡಿಎ ವಿಜಯ್ ಕುಮಾರ್ ಸ್ಫೋಟಿಸಿರುವ ಬಾಂಬ್ ಕೇಳಿಸ್ಕೊಂಡು ಬನ್ನಿ. ಈ ರೆಕಾರ್ಡ್ ರೂಮಲ್ಲಿ ಸುಮಾರು ಒಂದು ವರ್ಷದಿಂದ ಕೆಲಸ ನಿರ್ವಹಿಸುತ್ತಿದೆ. ವಿಷಯ ಏನಂದರೆ, 2 ದಿವಸ ಹಿಂದೆ BJP ಪಕ್ಷದವರು ನಮ್ಮ ತಾಲೂಕು ಆಫೀಸ್ಗೆ ಬಂದು ಇದೇ ತೊನ್ನಳ್ಳಿ ಗ್ರಾಮದ 16 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ ಇನಾಮ್ ಕೇಸ್ ನಂಬರ್ 1386, 1387, ಸರ್ವೆ ನಂಬರ್ ಆದಂಥ 277, 288 ಮತ್ತು ಇನ್ನಿತರ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ದಾಖಲೆಗಳು ಸೃಷ್ಟಿಸಿ ಅಕ್ರಮ ಮಾಡಿರ್ತಾರೆ ಅಂತ ಅವ್ರು ನಮ್ಮ ತಹಶೀಲ್ದಾರ್ಗೆ ಮನವಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಹಶೀಲ್ದಾರ್ ಅಂತ ರೂಪಾ ಮೇಡಮ್ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಫೈಲ್ ಏನಿದೆಯೋ ದಾಖಲೆಗಳನ್ನ ಚೆಕ್ ಮಾಡೋದು ನಮಗೆ ರೆಕಾರ್ಡ್ ರೂಮಲ್ಲಿ ಇದು ಕೋರಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೆಕ್ ಮಾಡಿದಾಗ, ರೆಕಾರ್ಡ್ ರೂಮಲ್ಲಿ ಚೆಕ್ ಮಾಡಿದಾಗ ನಮ್ಮ ಅಭಿಲೇಖದಲ್ಲಿ ಟಪಾಲ್ ಬುಕ್ಕಲ್ಲಿ ಚೆಕ್ ಮಾಡಿದೆ ನಾನು. ಲಾಸ್ಟ್ ಟೈಮು 16/9/2025 ಕೇಸ್ ಆಫ್ ಅಭಿಲೇಖ ತಗೊಂಡಿರೋ ಫೈಲ್ಸ್ ಅದು. ಆ ಅವತ್ತೇ ಸ್ಕ್ಯಾನಿಂಗ್ ಆಗಿದೆ ಮತ್ತು ಆ ಸ್ಕ್ಯಾನಿಂಗ್ ಆಗಿ ಅಪ್ಲೋಡ್ ಆಗಿ ಒಂದು 9-10 ಡೇಸ್ ಪ್ರೊಸೆಸಿಂಗಲ್ಲೇ ಮತ್ತೆ ನೆಕ್ಸ್ಟು 24/9/2025 ಮತ್ತೆ ಅದು AC ಆಫೀಸ್ಗೆ ಏನೋ ಬೇಕಂದ್ರೆ AC ಮೇಡಮ್ ಕೇಳಿದ್ರು ಅಂದ್ಬಿಟ್ಟು ನಮ್ಮ ತಹಶೀಲ್ದಾರ್ ಮೌಖಿಕ ಅರ್ಜೆಂಟ್ ಮಾಡೋದ್ರಿಂದ ನಮ್ಮ ತಹಶೀಲ್ದಾರು ಅರ್ಜೆಂಟಾಗಿ ಕಳಿಸ್ಕೊಡು, ಡಿ ಗ್ರೂಪ್ ಶರತ್ ಸಾಲಂಕಿ ಅವ್ರ ಕೈಯಲ್ಲಿ ಕಳಿಸ್ಕೊಡು, ಅರ್ಜೆಂಟ್ ಇದೆ ಫೈಲ್ ಅಂದ್ಬಿಟ್ಟು ನಾವು ಅವ್ರ ಕೈಯಲ್ಲಿ ಸುಮಾರು 2 ಗಂಟೆ 30 ನಿಮಿಷಕ್ಕೆ ಕಳಿಸ್ಕೊಟ್ಟಿದ್ದು ನಿಜ. ನಾನು ಅದೇ ಟೈಮನ್ನು ನಮ್ಮ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದು ನಿಜ. ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿದ್ದು ಆಯಿತು. ಮತ್ತೆ ಇವಾಗ ನಿನ್ನೆಯಿಂದ 2 ಡೇಸಿಂದ ನಂಗೆ ತುಂಬ ಇದು ಮಾಡ್ತಾ ಇದ್ದಾರೆ. ನಾನು ಕೊಟ್ಟಿದ್ದೀನಿ ಮೇಡಮ್, ನಿಮಗೆ ಟಪಾಲ್ ಬುಕ್ಕಲ್ಲಿ ಎಂಟ್ರಿ ಇದೆ, ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ವಿನಾಕಾರಣ ನನ್ನ ಮೇಲೆ ಅದೇನೋ ಗೊತ್ತಿಲ್ಲ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ನನ್ನ ಫೈಲ್ ಒಂದು 80 ಕೋಟಿ ರೂಪಾಯಿ ಕಾಯಂಗುಟ್ಟ ವಿಲೇಜ್ ಅಂತ. ಅದು ಕಾಯಂಗುಟ್ಟ ವಿಲೇಜ್. ಇವರು ಸುಮ್ಮನೆ ಜೋಡಿ ಅಂತ ಬರ್ಕೊಬಿಟ್ಟವೆ. ಜೋಡಿ ವಿಲೇಜ್ ಅಲ್ವೇ ಅಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಆಮೇಲೆ ಎಲ್ಲಾ ಸರ್ಕಾರಿ ದಾಖಲೆಗಳಲ್ಲೂ ಕಡತಗಳಿದೆ. ಕಡತಲ್ಲಿ ಏನಿರ್ಬೇಕು? ಜೋಡಿದಾರ ಹೆಸರು ಜೋಡಿದಾರ ಹೆಸರಿರ್ಬೇಕು. ಏನಿದೆ ಕಡತ ಕೊಡಿ.
ಅದು ಕಳಿಸಿದ್ರಲ್ಲೇ ಅದು ಕಳಿಸಿ. ಖಾಲಿ ಇದೆ. ಆಮೇಲೆ ಫಾರಂ ನಂಬರ್ 8 ಬರಿಬೇಕು. ಏನಿಲ್ಲ, ಸುಮ್ಮನೆ ಬರೆದಿದ್ದು. ಆಮೇಲೆ 63 ಇವ್ರಿಗೆ ಆಗಿದ್ರೆ ಜಮೀನು 24 ತನಕ ಏನ್ ಮಾಡ್ತಾ ಇದ್ರು? 60 ವರ್ಷ ಏನ್ ಮಾಡ್ತಾ ಇದ್ರು? 60 ವರ್ಷ ಆದ್ಮೇಲೆ ಇವೆಲ್ಲ ಕ್ರಿಯೇಟ್ ಮಾಡ್ಕೋತಾರೆ. ಅಲ್ಲಿರೋ ಪೊಸಿಷನ್ ಇರೋ ರೈತರಿಗೆ 20 ಲಕ್ಷ 10 ಲಕ್ಷ ಕೊಟ್ಟು ಖಾಲಿ ಮಾಡಿಸ್ತಾರೆ. ಏನ್ ಹಂಗೆ ಆಗುತ್ತೆ, ಇವತ್ತಾಗುತ್ತೆ, ಹಂಗೆ ಪೋಡಿ ಆಗ್ತದೆ, ಹಂಗೆ ಕನ್ವರ್ಷನ್ ಆಗ್ತದೆ. ಫಟ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೂ ಬಂದ್ಬಿಟ್ಟಿದೆ. 80 ಎಕರೆ ಅಲ್ಲ, 80 ಕೋಟಿ ರೂಪಾಯಿ ಆಸ್ತಿ, 16 ಎಕರೆ ರೈತರಿಗೆ ಸೈಟ್ ಇಲ್ದವ್ರಿಗೆ ಫ್ರೀಯಾಗಿ ಕೊಡೋಂಥದ್ದು. DK ಶಿವಕುಮಾರ್ ಅವ್ರ ಹತ್ರ ಹೋಗಿ ಕೂತ್ಕೊತೀನಿ ನಾನು. ನಿಮಗೆ ಟೈಮ್ ಇದೆ ಮೇಡಮ್, ನಿಮ್ಮಲ್ಲಿ ಮನಾಮ್ DC ಅವ್ರದ್ದು ಆರ್ಡ್ರನ್ನ ಇನ್ಸರ್ಟ್ ಮಾಡಿರೋಂಥ ಕೆಲಸ ನಿಮ್ಮ ಗಮನಕ್ಕೆ ಬಂದಿದೆಯಾ ಇಲ್ಲ ನಿಮಗೂ ಮರ್ಮಾಚಿದಾರ ಗೊತ್ತಿಲ್ಲ. ನಾನು ಹೊರಟೋತೀನಿ ಸಮಯ, ಕೆಲಸ ಕೊಡ್ತೀರಿ ನೀವು. ಅವರು ಆರ್ಡರ್ ಮಾಡಿರೋ ಪ್ರಕಾರ 14/1/1963 ಇನ್ಸರ್ಟ್ ಮಾಡಿದಾರಲ್ಲ ಡಾಕ್ಯುಮೆಂಟ್ಸು. ಸಂಕ್ರಾಂತಿ ಹಬ್ಬ ಕಳ್ತನ ಮಾಡಬೇಕಾದ್ರೆ ತಗಲಾಕಬಿಟ್ಟವೆ. ಆರ್ಡ್ರು ಡೇಟ್ ಒಂದಿನ ಹಿಂದಿನ ಬರೆದಿದ್ರೆ ಬಚಾವಾಗೋರು. ನಿಮಗೆ ಕೊಡ್ತಾ ಇದ್ದೀವಿ ಆರ್ಡರ್ ಮಾಡಿರೋದು. ನೀವು ಕೂಡ ಮೆನ್ಷನ್ ಮಾಡಿದ್ದಾರೆ, ಮೆನ್ಷನ್ ಮಾಡ್ಬಿಟ್ಟಿದ್ದೀರಾ. ಅದೇ ಅದೇ ಡೇಟ್ನೇ ಮೆನ್ಷನ್ ಮಾಡಿದ್ದಾರೆ. ಅಲ್ಲ, ಏನಿದೆ ಅದನ್ನ ಮೆನ್ಷನ್ ಮಾಡಿ. ಅದನ್ನೇ ಹೇಳಿದ್ರು, ಇದನ್ನೇ ಹೇಳ್ತಾ ಇರೋದು. ಏನು ಇನ್ಸರ್ಟ್ ಮಾಡಿದ್ದಾರೆ ಅದು ನಂದಲ್ಲ ಸೈನು, ಹಿಂದೆ ಇರೋ ತಹಶೀಲ್ದಾರ್ದು. ಯಾರ್ದು? ಯಾರು ಆರ್ಡರ್ ಮಾಡಿದಾರೋ ನನ್ನ ಅವ್ರು. ಟೈಮ್ ಯಾರು ಆರ್ಡರ್ ಮಾಡಿದಾರೋ ಅವ್ರದ್ದು. ಯಾವತ್ತು ಡೇಟು? 14/1/63. ಒಂದು ನಿಮಗೆ ಬೋಗಸ್ ಅಂತ ಹೇಳೋದಕ್ಕೆ. ಸರ್ವೆ ಸೆಟ್ಲ್ಮೆಂಟು 61 ಆಗೋಗಿದೆ. KG ತೊರನಹಳ್ಳಿ ಗ್ರಾಮದಲ್ಲಿ 16 ಎಕರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾಸಗಿ ಕಂಪ್ನಿಗೆ ವರ್ಗಾವಣೆ ಮಾಡಿರೋಂಥ ಪ್ರಸಂಗ. ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಸುಮಾರು 60ರಿಂದ 80 ಕೋಟಿ ರೂಪಾಯಿ ಬೆಲೆ ಬಾಳೋ ಆ ಲ್ಯಾಂಡನ್ನು ಬಡವರಿಗೆ, ದಲಿತರಿಗೆ ಸೇರಬೇಕಾದಂಥ ಜಾಗ. ಅದು ಫ್ರೀ ಸೈಟ್ಸ್ ಕೊಡೋಕ್ಕೆ ತುಂಬ ಒಳ್ಳೆಯ ಜಾಗ. ರೋಡ್ ಸೈಡ್ಗೆ ಇರೋಂಥ ಜಾಗನ ಎಲ್ಲರೂ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಮಾರಾಟ ಮಾಡಿರೋಂಥದ್ದು. ಇಲ್ಲಿಗೆ ಬಂದಿರೋ ವಿಷಯ ಏನಂದರೆ ಟೌನ್ ಪ್ಲ್ಯಾನಿಂಗ್ಗೆ ಅದನ್ನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಕನ್ವರ್ಷನ್ ಮಾಡೋಕ್ಕೆ ಪ್ರಯತ್ನ, ಮಾರ್ಕೊಬಿಡೋಕ್ಕೆ. 1 ತಿಂಗಳು 2 ತಿಂಗಳು 3 ತಿಂಗಳಲ್ಲಿ 6-7 ಟ್ರಾನ್ಸಾಕ್ಷನ್ ಫಟ ಅಂತ ಅದೇ ದಿನಕ್ಕೆ ಖಾತೆ ಆಗುತ್ತೆ. ಹಂಗೆ ಇದಾಗುತ್ತೆ, ಹಂಗೆ ಪೋಡಿ. 1963ರಲ್ಲಿ ಇವರು ದಾಖಲೆ ಸೃಷ್ಟಿಯ ದಾಖಲೆನ 53 ದಾಖಲೆ ಇನ್ಸರ್ಟ್ ಮಾಡಿರೋದು. ಖಾತೆ 23ರಲ್ಲಿ ಬಂದಿರೋದು, 24ರಲ್ಲಿ. ಸುಮಾರು 60 ವರ್ಷ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಾಲೂರಿನ ಮಾಜಿ ಶಾಸಕರಾದ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ಇದು 80 ಕೋಟಿ ಬರೋಬ್ಬರಿ ಅಂದ್ರೆ ಕಥೆ ಏನು ಸರ್? ಈ ಇಲಾಖೆಯಲ್ಲಿ ಏನ್ ನಡೀತಾ ಇದೆ? ಈ ತರಹದ್ದೊಂದು ದೊಡ್ಡ ಪ್ರಮಾಣದ ಪ್ರಮಾದ ನಡೆದರೂ ಕೂಡ ಈವರೆಗೂ ಅವರ ವಿರುದ್ಧ ಕ್ರಮಗಳಾಗಿಲ್ಲ. ಮಂಜುನಾಥ್ ಸರ್, ಏನ್ ಹೇಳ್ತೀರಾ ಒಟ್ಟು ಈ ಪ್ರಕರಣದ ಬಗ್ಗೆ? ಸರ್, ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಹ್ಮ್ ಕರಪ್ಷನ್ ಮಾಡೋದು ಧೈರ್ಯವಾಗಿ ಮಾಡಬಹುದು. ಆಮೇಲೆ ಅದನ್ನ ದಂಡಿಸಕ್ಕೆ ಯಾವುದೇ ಒಂದು ಇಲಾಖೆ ಇಲ್ದಂಗೆ ಆಗೋಗಿದೆ. ನಾವ್ AC ಗಳಿಗೆ ಹೇಳಕ್ಕಾಗಲ್ಲ, DC ಗಳಿಗೆ ಹೇಳಕ್ಕಾಗಲ್ಲ. ಎಲ್ಲದಕ್ಕೂ ಕೋರ್ಟ್ಗೆ ಹೋಗಿ ಧರಣಿ ಮಾಡಿ ವಾಪಸ್ ಸರ್ಕಾರಿ ಜಮೀನುಗಳನ್ನ ಈ ತರ ಲೂಟಿ ಮಾಡ್ತಾ ಇರೋದನ್ನ ತರಕ ಸಾಧ್ಯನಾ? ಏನಾಗಿದೆ ನೋಡಿ 16 ಎಕರೆ ಇವರೇ ಬರ್ಕೊಂಡಿರೋಂಥದ್ದು. 16 ಎಕರ್ಸ್ ಮೈನ್ ರೋಡ್ ಅಲ್ಲಿ ಇರೋ ಜಮೀನು. ಇಂಡಸ್ಟ್ರಿಯಲ್ ಸೆಟ್ಸ್ ಯಾರೋ ಒಬ್ರು ಆಶೀಶ್ ಜೈನ್ ಅನ್ನೋರಿಗೆ 16 ಎಕರೆ ಬರ್ಕೊಡ್ತಾರೆ ಅಂದ್ರೆ ಇನ್ನೂ ಸಸ್ಪೆಂಡ್ ಮಾಡ್ಲಿಲ್ಲ, ಇನ್ನೂ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ. ಡಾಕ್ಯುಮೆಂಟ್ಸ್ ನ ಕಳ್ತನ ಮಾಡಿದ್ದಾರೆ. ಎಲ್ಲಿ ಹೋಗ್ತಾ ಇದೆ ಸರ್ ದೇಶ? ನಮ್ಮ ನೆಕ್ಸ್ಟ್ ಜನರೇಷನ್ಗೆ, ಬಡವರಿಗೆ, ದಲಿತರ ಬಗ್ಗೆ ನಾವೆಲ್ಲ ಮಾತಾಡ್ತೀವಲ್ಲ, ಅವ್ರಿಗೆ ಕೊಡಕ್ಕೆ 1 ಅಡಿ ಕೂಡ ಜಾಗ ಉಳಿಯಲ್ಲ. ಇನ್ನು 3-4 ವರ್ಷ ಹೋಗ್ಬಿಟ್ರಿ. ಇನ್ನು 100-200 ವರ್ಷಕ್ಕೂ ಏನು ಜಮೀನ್ ಇಲ್ದೇನೆ ಬದುಕ್ಬೇಕಾಗ್ತದೆ. ಸರ್ಕಾರಿ ಜಮೀನ್ ಅನ್ನೋದೇ ಇರಲ್ಲ ಎಲ್ಲೂನು. ಲೂಟಿ ಮಾಡಿ ತಹಸೀಲ್ದಾರ್ಗಳು ಈ ಮತ್ತೆ ಕೊಟ್ಟೋದ್ರೆ ಬದುಕೋದು ಹೆಂಗೆ ಸರ್? ಸರ್, ಈಗ ಈ ಶಾಲೆಗಳಲ್ಲಿ ಮಕ್ಕಳು ನಾನಲ್ಲ ಅವನು ಅನ್ನೋ ತರ ಆರೋಪ ಮಾಡ್ತಾರಲ್ಲ, ಹಂಗೆ ತಹಶೀಲ್ದಾರು ಇನ್ನೊಬ್ರ ಮೇಲೆ ಹೇಳ್ತಾರೆ, ಇನ್ನೊಬ್ರು ಮತ್ತೊಂದು ಹೇಳ್ತಾರೆ. ಈ ಪ್ರಹಸನದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಇದು ತಹಸೀಲ್ದಾರ್ಗೆ ಹೈಯರ್ ಅಥಾರಿಟಿ ಅಂದ್ರೆ AC ಮತ್ತೆ DC. ಅವರುಗಳು ಇದನ್ನೆಲ್ಲ ನೋಡ್ಕೊಂಡು ಕೂರ್ತಾರೆ ಅಂದ್ರೆ ಅಲ್ಲೇ ಕ್ವಶನ್ ಮಾರ್ಕ್ ಬರೋದು.
ಅವ್ರಿಗೇನಾದ್ರು ಇದ್ರಲ್ಲಿ ಸೇರಿದ್ಯಾ? ಅವ್ರು ಯಾಕೆ ಕೆಲಸ ಮಾಡ್ತಾ ಇಲ್ಲ? ರೀಜನಲ್ ಆಫೀಸರ್ಸ್ ಇರ್ತಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಎಲ್ಲರೂ ಇದನ್ನ ನೋಡ್ಕೊಂಡೇ ಕೂತ್ಕೊಂಡ್ರೆ ಬರೀ ರಾಜಕೀಯದವ್ರು ನಮ್ಮಂತವ್ರ ಮಾತು ಕೇಳ್ಕೊಂಡು ನಾವುಗಳು ದುಡ್ಡು ಮಾಡ್ಕೊಂಡು ಇದ್ರಲ್ಲಿ ಬರೀ ಪಾಪ ಬ್ಯೂರೋಕ್ರೇಟ್ಸ್ ಹೇಳ್ತಲ್ಲ, ನಾವು ರಾಜಕಾರಣಿಗಳು ತಿಂದಿ ಅವ್ರನ್ನ ಇದಕ್ ಸಿಗಾಕ್ಸಿ ಹಾಳು ಮಾಡೋದೇ ನಮ್ ಕೆಲ್ಸ ಅಲ್ವಾ? ರಾಜಕಾರಣಿಗಳು ಬ್ಯೂರೋಕ್ರೇಟ್ಸ್ ನಾವೆಲ್ಲ ಸೇರ್ಕೊಂಡು ಈ ಗೌರ್ಮೆಂಟ್ ಜಮೀನುಗಳನ್ನೆಲ್ಲ ತಿಂದು ನೀರ್ ಕುಡಿತಾ ಇದೀವಿ. ಜನಕ್ಕೆ ಬರೀ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ನಾವು ದಲಿತರ ಪರ ಬಡವ್ರ ಪರ ಹೇಳೋದು, ಅವ್ರ ಜಮೀನೇ ತಿಂತಾ ಇರೋದು ನಾವೆಲ್ಲ. ಈ ದೇಶನ ಹಾಳು ಮಾಡ್ತಾ ಇರೋದೇ ನಾವುಗಳು. ನಿಮ್ ಮುಖಾಂತರ ತಿಳಿಸ್ತಾ ಇದ್ದೀನಿ ಸರ್. ಎಸ್, ಇನ್ನು ಕೊನೆಯದಾಗಿ ಈ ಪ್ರಕರಣದ ಬಗ್ಗೆ ಏನ್ ನಿಮ್ಮ ಅಪೇಕ್ಷೆ ಏನು ಸರ್? ಮುಂದಿನ ಅಪೇಕ್ಷೆ ಇದೆ ಸರ್, 18 ಎಕರೆ ಜಮೀನ್ ಅದು ಸರ್ಕಾರಕ್ಕೆ ಹೋಗ್ಬೇಕು. ಅಲ್ಲಿ ಬಡವರು ನಿರಾಶ್ರಿತರು ಯಾರು ಸೈಟ್ಲೆಸ್ ಇದಾರೆ ಅವ್ರಿಗೆ ಕೊಡಂತ ಒಳ್ಳೆ ಜಾಗ ಅದು. ಈ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ವಾಪಸ್ಸು ಸರ್ಕಾರಿ ಅಂತ ಬರೋದಲ್ಲ. ಆ ಬ್ಯೂರೋಕ್ರೇಟ್ಸ್ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದ್ರಲ್ಲಿ ಹಿಂದೆ ಇರೋರ್ನೆಲ್ಲ ತಂದು ಜೈಲಿಗೆ ಹಾಕಿದ್ರೆ ನೆಕ್ಸ್ಟ್ ಮಾಡಲ್ಲ. ಇಂತ 100 ಪ್ರಕರಣಗಳಿದೆ ಸರ್ ಬೆಂಗಳೂರು ಸುತ್ತಮುತ್ತ. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್ ಇಟ್. ಇಟ್ ಮೇ ಬಿ ಮೋರ್ ದೆನ್ 10,000 crores ಅನ್ಸುತ್ತೆ. 10,000 ಕೋಟಿ ಮೇಲಷ್ಟು ಬರೀ ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಮಾರ್ಕೊಂಡ್ ತಿಂದಿರಬಹುದು ಅನ್ಸುತ್ತೆ ಬೆಂಗಳೂರು ಸುತ್ತಮುತ್ತ. ಇದನ್ನೆಲ್ಲ ನಾನ್ ಮಾಲೂರ್ದೆ ನಿಮ್ ಟಿವಿಗೆ ಹೇಳ್ತಾ ಇದ್ದೀನಿ, ಮಾಲೂರ್ ಫೈಲ್ಸ್ ಅಂತ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಬೋಗಸ್ ದಾಖಲೆಗಳಾಗಿದೆ ಅಂತ ಅನುಮಾನಾಸ್ಪದವಾಗಿದೆ ಅದನ್ನೆಲ್ಲ ಒಂದು ಫೈಲ್ ಮಾಡಿ ಕೋರ್ಟ್ ಮುಖಾಂತರ PL ಹಾಕಿ ಅದನ್ನ ವಾಪಸ್ ಹಿಂದಿರುಗಿಸಂತ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂತಹ ನವೀನ್ ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್ ಸರ್ ನಮಸ್ತೆ. ನಮಸ್ಕಾರ. ನೋಡಿ, 80 ಕೋಟಿ ಪ್ರಕರಣ ಇದು. ಅದು ಯಾರಿಗೋ ಸೇರ್ಬೇಕಾಗಿರೋದು. ಅದನ್ನ ಈ ಹಾಡ ಹಗಲೇ ಲೂಟಿ ಮಾಡ್ತಾರೆ ಅನ್ನೋದಾದ್ರೆ ಏನ್ ಹೇಳ್ತೀರಿ ನವೀನ್? ಸರ್, ಇದು ಏನಾಗ್ತಾ ಇದೆ ಅಂದ್ರೆ ಇದೊಂದು ಭೂ ಮಾಫಿಯಾ ಅಧಿಕಾರಿಗಳು ಇವರೆಲ್ಲ ಶಾಮೀಲು. ಮತ್ತೆ ಈಗ ನಮ್ಮ ಮಾಜಿ ಶಾಸಕರು ಬೇರೆ ಮೊನ್ನೆ ಆರೋಪ ಮಾಡಿದ್ರು. ತದನಂತರ ನಿನ್ನೆ ಒಬ್ಬ ಅಧಿಕಾರಿ ಈ ಫೈಲ್ ಇಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಇಲ್ಲ ಅವರೇ ಹೇಳಿ ಈಗ ತಹಸೀಲ್ದಾರ್ ಮೇಲೆ ಆರೋಪ ಮಾಡಿ ಅವ್ರು ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಆ ತರ ನಡೀತಾ ಇದೆ. ಈಗ ಫೈಲೇ ಇಲ್ಲ, SIT ತನಿಖೆ ಆಗಿದೆ. ಈ ಭೂ ಮಾಫಿಯಾ ಜೊತೆ ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಬಲಿಪಶು ಮಾಡಿ ಇದು ತಪ್ಪಿಸ್ಕೊಳ್ಳುವಂತ ಒಂದು ತಂತ್ರ ಇದು. ಈ ತರ ಪ್ರಕರಣಗಳು ತುಂಬಾ ನಡೀತಾ ಇದೆ ಮಾಲೂರು ತಾಲೂಕಲ್ಲಿ. ಸಂಬಂಧಪಟ್ಟ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಇಲ್ಲಿನ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಈ ಮುಖಾಂತರ ನಾವು ಒತ್ತಾಯಿಸ್ತೀವಿ ಸರ್. ನಾಳೆಗೆ ಇರೋದಿಲ್ಲ. ಒಂದ್ ವೇಳೆ ಈ ಪ್ರಕರಣ ಹಂಗೆ ಶಾಂತವಾದ್ರೆ ಏನ್ ಕತೆ? ನಿಮ್ಮ ಮುಂದಿನ ಹೋರಾಟದ ಹೆಜ್ಜೆ ಏನು? ಸರ್, ನಾವು ಮುಂದಿನ ವರ್ಷ ಮಾನ್ಯ ಲೋಕಾಯುಕ್ತಕ್ಕೆ ಮಾನ್ಯ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಲಯ ಮೆಟ್ಲುನು ಹತ್ತುತ್ತೀವಿ. ಮತ್ತೆ ಸರ್ಕಾರ SIT ಕೂಡ ರಚನೆ ಮಾಡಿದೆ. ಇದನ್ನ ಕ್ರಮ ಕೈಗೊಳ್ಳಿಲ್ಲ, ನಾವು ನ್ಯಾಯಾಲಯ ಮೆಟ್ಲಿಕ್ಕೆ ಹತ್ತೀವಿ ಸರ್. ಎಸ್. ಇನ್ನು ಈ ಪ್ರಕರಣದ ಒಂದು ತರಹದಲ್ಲೇ ನವೀನ್ ಅವರು ಕೂಡ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಅಲ್ಲಿನ ಮಾಜಿ ಶಾಸಕರು ಹೇಳ್ತಾರೆ, ನಾವು ರಾಜಕಾರಣಿಗಳು ಬದಲಾಗಬೇಕು, ಅಸಹ್ಯ ತಿನ್ನೋದು ನಾವುಗಳೇ ಅಲ್ವಾ? ಈ ತರಹದ ಗೌರ್ಮೆಂಟ್ ಅಫಿಷಿಯಲ್ಗಳ ಜೊತೆ ಭಾಗಿಯಾಗಿ ಈ ತರಹದ್ದೊಂದು ಹಗರಣದಲ್ಲಿ ಭಾಗಿಯಾಗ್ತೀವಿ ಅನ್ನೋದಾದರೆ ನಮ್ಮ ರಾಜಕಾರಣಿಗಳಿಗೂ ಕೂಡ ನಾಚಿಕೆ ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ರು.